ಸಲ ಯಾರು ವೋಟ್ ಮಾಡ್ತೀರಾ? ನಾವು PC ಮೋಹನ್ ಸರ್. ಅವ್ರು ಸತತವಾಗಿ ಹ್ಯಾಟ್ರಿಕ್ ಆಗಿ ಜಯಗಳಿಸಿದ್ದಾರೆ. ಅತಿ ಹೆಚ್ಚು ಅನುದಾನವನ್ನು ನಮ್ಮ ಚಾಮರಾಜಪೇಟೆ ಮಂಡಳಿಗೆ ಅವ್ರು ತಂದುಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಾಗತ್ತೆ ಅಂಥ ಅನುದಾನಗಳನ್ನೆಲ್ಲ ನಮ್ಮ ಕೇಂದ್ರದ ಸಂಸದ ಶ್ರೀ PC ಮೋಹನ್ ಅವರು ತಂದುಕೊಟ್ಟಿದ್ದಾರೆ. ಸೊ ಈ ಬಾರಿ JDS ನಿಮ್ಮ ಜೊತೆಗಿದೆ, ಇದು ಎಷ್ಟು ಅನುಕೂಲ ಆಗುತ್ತೆ? JDS ನಮ್ಮ ಜೊತೆ ಒಟ್ಟಿಗೆ ಇರೋದ್ರಿಂದ ನಾವು ಇನ್ನೂ 1 ಲಕ್ಷಕ್ಕಿಂತ ಅಧಿಕವಾಗಿ ನಾವು ಈ ಭಾಗದಲ್ಲಿ ನಾವು ಜಯಶೀಲರಾಗ್ತೀವಿ ಅಂತ. ನಮ್ಮ ಹೆಸರು ಪ್ರಕಾಶ್ ಅಂತ. ಸಾಹೇಬರು PC ಮೋಹನ್ ಸಾಹೇಬರು ನಮ್ಮ ಮೊನ್ನೆ ಫೆಬ್ರವರಿಯಲ್ಲಿ ಅಯೋಧ್ಯೆಗೆ ಕಳಿಸಿದಾರಲ್ಲ, ವಾರ್ಡ್ ಪೂರ್ತಿ ಗಾಂಧಿನಗರ ದತ್ತಾತ್ರೇಯ ನಾವು ಹೋಗಿದ್ದೆ. ಒಳ್ಳೆ ಅವರು 4 ಗಂಟೆವರೆಗೂ ನಮಗೆ ರೈಲು ಹೋಗೋ ತನಕ ನಮ್ಮ ಜೊತೆಲೇ ಇದ್ದು ಕಳಿಸ್ಕೊಟ್ರು, ಓಟ್ ಬನ್ನಿ ಅಂತ. ಅಯೋಧ್ಯೆಯಲ್ಲಿ ರಾಮ ಹೆಂಗ್ ಮಾಡಿದ್ದಾರೆ ಸರ್, ಮೋದಿಯಿಂದನೇ ಆಗಿರೋದು. ಮೋದಿ ಇಲ್ದೇ ಹೋದ್ರೆ ಆಗ್ತಾ ಇರಲಿಲ್ಲ. ಈ ಸಲ ಯಾರು ವೋಟ್ ಮಾಡ್ತೀರಾ? ನಾವು PC ಮೋಹನ್ ಸರ್. PC ಮೋಹನ್ 1 ಲಕ್ಷ ಇನ್ನೂ ಜಾಸ್ತಿನೇ ಬರುತ್ತೆ. ನಿಮ್ಮ ಏರಿಯಾದಲ್ಲಿ ಬೇರೆ ಏನು ಕೆಲಸಗಳು ಮಾಡಿದ್ದಾರೆ PC ಮೋಹನ್? ಎಲ್ಲ ಇದು ಮಾಡಿದ್ದಾರೆ ಸರ್, ಕುಡಿಯೋ ನೀರು, ಆಮೇಲೆ ಬೋರ್ ಇದ್ದಿತ್ತು, ಕುಡಿಯೋ 1 ರೂಪಾಯಿ ಕಾಯಿ ನಿಲ್ಲಿಲ್ಲ, ಅದನ್ನು ಮಾಡಿದ್ದಾರೆ. ಎಲ್ಲ ಕಡೆ ಇದು ಮಾಡಿದ್ದಾರೆ ಸರ್ ಅವರು. ಎಲ್ಲ ಯಾವುದೇ ಕಾರ್ಯ ಆದ್ರೂ ಬಂದೇ ಬರ್ತಾರೆ. ಮದುವೆ ಕಾರ್ಯ, ಆಮೇಲೆ ಯಾವ್ದನ್ನ ದೇವ್ರ ಕಾರ್ಯ ಆದ್ರೂ ಬಂದೇ ಬರ್ತಾರೆ, ಸಿಗ್ತಾರೆ. ಕೊಟ್ರೇನು ಬಂದೇ ಬರ್ತಾರೆ, ಎಲ್ಲ ಅದಕ್ಕೆ ಬರ್ತಾರೆ ಸರ್. ನೀವು ಅನ್ಕೊಂಡಂಗೆ ಕೆಲಸಗಳು ಮಾಡ್ತಿದ್ದಾರಾ? ಮಾಡ್ತಾ ಇದ್ದಾರೆ ಸರ್. ಎಲ್ಲ ಟ್ರೈನು, ಮೆಟ್ರೋ ಟ್ರೈನು, ಆಮೇಲೆ ಇದು ನಂಬರ್ 1 ನಂಬರ್ ಅದೆಲ್ಲ ಮಾಡ್ತಾ ಇದ್ದಾರೆ ಸರ್. ಆಗ್ತಾ ಇದೆ ಸರ್. ಎಷ್ಟು ಲಕ್ಷ ವೋಟಿಂದ ಗೆಲ್ಬಹುದು ಅಂತೀರಾ PC? 1 ಲಕ್ಷ ಇನ್ನೂ ಜಾಸ್ತಿನೇ ಬರುತ್ತೆ ಸರ್. ನಮ್ಮ BJP JDS ಆದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಅನುಕೂಲ ಆಗುತ್ತೆ ಸರ್. ನಿಮ್ಮ ಪಕ್ಷ 3 ಬಾರಿ ಈ ಸರಿ ಟಿಕೆಟ್ ತಗೊಳ್ಳೋಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ರು ಬೇರೆ ಕಡೆ. PC ಮೋಹನ್ ಅವರು ಯಾವುದೂ ಅಷ್ಟಾಗಿ ಯಾರು ಸಮಸ್ಯೆಗಳಾಗಲಿಲ್ಲ. 4ನೇ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಇಷ್ಟು ನಂಬಿ ಅಂತಂದ್ರೆ ಏನು ಕಾರಣ ಸರ್? ಕಳೆದ 3 ಸಲ ಭಾರತೀಯ ಜನತಾ ಪಕ್ಷ ಕೇಂದ್ರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅವರು ಸತತವಾಗಿ ಹ್ಯಾಟ್ರಿಕ್ ಆಗಿ ಜಯಗಳಿಸಿದ್ದಾರೆ. ಕಾರಣ ಇಷ್ಟೇ, ಪ್ರತಿ ಒಬ್ಬ ಕಾರ್ಯಕರ್ತರಿಗೂ ಕೂಡ ಅವರು ಸುಲಭವಾಗಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳಿಗೆ ಪ್ರತಿದಿನ ಸಿಗ್ತಾರೆ, ಸ್ಪಂದಿಸ್ತಾರೆ. ಯಾವುದೇ ಕಾರ್ಯಕ್ರಮಗಳಿಗೆ ಅವರು ಕಾರ್ಯಕರ್ತರ ಪರವಾಗಿ ನಿಲ್ತಾರೆ. ಆ ಉದ್ದೇಶಕ್ಕಾಗಿ ಅವರಿಗೆ ಅವಿರೋಧ ಇಲ್ಲಿ ಯಾವುದೇ ಬೇರೆ ಅಭ್ಯರ್ಥಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬರಲ್ಲ. ಇನ್ನು ಸರ್, ಈಗ PC ಮೋಹನ್ ಅವರು ಸಂಸದರಾಗಿ ಬೆಂಗಳೂರು ಕೇಂದ್ರ ಕೊಟ್ಟಿರುವಂಥ 1-2 ಕೊಡುಗೆಗಳು ಹೇಳೋದಾದ್ರೆ ಸರ್? ನೋಡಿ, ನಮ್ಮ ಕೇಂದ್ರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನವನ್ನು ನಮ್ಮ ಕೇಂದ್ರ ಜಿಲ್ಲೆಗೆ, ಉದಾಹರಣೆಗೆ ನಾನು ಭಾರತೀಯ ಜನತಾ ಪಕ್ಷ ಚಾಮರಾಜಪೇಟೆ ಮಂಡಳದ ಅಧ್ಯಕ್ಷ. ಅತಿ ಹೆಚ್ಚು ಅನುದಾನವನ್ನು ನಮ್ಮ ಚಾಮರಾಜಪೇಟೆ ಮಂಡಳಿಗೆ ಅವ್ರು ತಂದುಕೊಟ್ಟಿದ್ದಾರೆ. ನೀವು ಅಂಗನವಾಡಿ ಕೇಂದ್ರದ ಹೊಸದಾಗಿ ನೂತನ ಕಟ್ಟಡ ಆಗಿರ್ಬೋದು, ಹಲವಾರು ಬೋರ್ವೆಲ್ಗಳು, ಏನು ಮೂಲಭೂತ ಸೌಕರ್ಯಗಳು, ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಆ ಒಂದು ನಿಟ್ಟಿನಲ್ಲಿ ನೀವು ಉದಾಹರಣೆಗೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ನೋಡಿ, ವಾಣಿವಿಲ್ ಹಾಸ್ಪಿಟ್ಲ್, ಅಲ್ಲಿ ತಂಗುದಾನ ಆಗಿರ್ಬೋದು, ಅಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲ ರೋಗಿಗಳಿಗೆ ಉಚಿತವಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಚೇರ್ಗಳನ್ನ ಅಳವಡಿಸ್ಕೊಳ್ಳೋದಾಗಿರ್ಬೋದು. ಕೇಂದ್ರದಿಂದ ಒಬ್ಬ MP ಗೆ ಏನೇನು ಅವಶ್ಯಕತೆ ಇದೆ, ಬೇಸಿಕ್ ನೀಡ್ಗಳನ್ನ ಕೊಡೋಕ್ಕೆ ಅವ್ರ ಕೈಯಲ್ಲಾಗತ್ತೆ ಅಂಥ ಅನುದಾನಗಳನ್ನೆಲ್ಲ ನಮ್ಮ ಕೇಂದ್ರದ ಸಂಸದ ಶ್ರೀ PC ಮೋಹನ್ ಅವರು ತಂದುಕೊಟ್ಟಿದ್ದಾರೆ. ವಿಶೇಷವಾಗಿ ನೀವು ಸಬ್ಬರ್ಬನ್ ನೋಡಿರ್ಬೋದು, ಹಲವಾರು ಹೋರಾಟಗಳಲ್ಲಿ ಮಾಡಿ ರಾಜ್ಯ ಸರ್ಕಾರದ ಜೊತೆ ಜಗಳಾಡಿ ಕೇಂದ್ರದಲ್ಲಿ ಒತ್ತಡ ಹಾಕಿ ನಮ್ಮ ಈ ಒಂದು ಬೆಂಗಳೂರು ಜಿಲ್ಲೆಗೆ ಸಬ್ಬರ್ಬನ್ನ ಒಂದು ಅನುದಾನವನ್ನು ತಂದುಕೊಡ್ಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ ಅಂತ ನಾನು ತಮ್ಮ ಮೂಲಕ ತಿಳಿಸ್ತೀನಿ. ಇಲ್ಲ ಸರ್, ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಸೊ ಇವತ್ತು ಎಲ್ಲ ಕಡೆ ನೋಡಿರ್ಬೋದು, ಎಲ್ಲ ಕಡೆ ಒಳ್ಳೊಳ್ಳೆ ಫುಟ್ಪಾತು, ಸಿಮೆಂಟ್ ರಸ್ತೆಗಳು, ಪೈಪ್ ಲೈನಿಂಗ್ ಒಳಗಡೆ ಎಲ್ಲ ಚೆನ್ನಾಗಾಗಿದೆ. ಅದಕ್ಕೆ PC ಮೋಹನ್ ಅವ್ರ ಕೊಡುಗೆ ಸರ್? ನೋಡಿ, ನಮ್ಮೇನು ಬೆಂಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಸಂಸದರು, ನೀವು ಯಾವುದೇ ಒಂದು ಮೆಟ್ರೋ ಇದು ನೂತನವಾಗಿ ಆರಂಭ ಆಗಿರೋದು ಅಥವಾ ಮುಂದುವರ್ಸ್ಕೊಂಡು ಹೋಗ್ತಾ ಇರೋಂಥ ಮೆಟ್ರೋ, ಇದಕ್ಕೆಲ್ಲ ನಮ್ಮ ಕೇಂದ್ರ ಜಿಲ್ಲೆಯ ಸಂಸದ ಅಂತ PC ಮೋಹನ್ ರವರು, ನಮ್ಮ ಬೆಂಗಳೂರಿನ ಇತರೆ ಸಂಸದರು ಅವರೆಲ್ಲ ತಗೊಬಂದು ಅನುದಾನಗಳನ್ನು ಈ ಒಂದು ಭಾಗದಲ್ಲಿ ಕೊಟ್ಟಿರೋದ್ರಿಂದನೇ ಸ್ಮಾರ್ಟ್ ಸಿಟಿ ಆಗಿರ್ಬೋದು. ಮತ್ತೊಂದು, ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಕಾಮಗಾರಿಗಳನ್ನು ಸ್ಮಾರ್ಟ್ ಸಿಟಿನ ಅನುದಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಓಕೆ ಸರ್, ಈಗ ಕಳೆದ ಬಾರಿ JDS ನಿಮ್ಮ ಜೊತೆಗೆ ಇರಲಿಲ್ಲ, ಸೊ ಈ ಬಾರಿ JDS ನಿಮ್ಮ ಜೊತೆಗಿದೆ, ಇದು ಎಷ್ಟು ಅನುಕೂಲ ಆಗುತ್ತೆ? ಕಳೆದ ಬಾರಿ ನಾವು 70,000 ಮತಗಳ ಅಂತರದಿಂದ ನಾವು ಇಲ್ಲಿ ಕೇಂದ್ರದಲ್ಲಿ ಗೆದ್ದಿದ್ವಿ. ಈ ರೀತಿ JDS ನಮ್ಮ ಜೊತೆ ಒಟ್ಟಿಗೆ ಇರೋದ್ರಿಂದ ನಾವು ಇನ್ನೂ 1 ಲಕ್ಷಕ್ಕಿಂತ ಅಧಿಕವಾಗಿ ನಾವು ಈ ಭಾಗದಲ್ಲಿ ನಾವು ಜಯಶೀಲರಾಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಕೊನೆಯ ಪ್ರಶ್ನೆ ಸರ್, PC ಮೋಹನ್ ಅವರು ಈ ಸಲ ಗೆದ್ರೆ 4ನೇ ಬಾರಿ ಸಂಸದರಾಗ್ತಾರೆ. ಸೊ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನಮ್ಮೆಲ್ಲರ ಬೇಡಿಕೆ ನಾವೆಲ್ಲರೂ ಕೂಡ ದೇವ್ರನ್ನ ಕೂಡ ನಾವು ಬೇಡ್ತಾ ಇದ್ದೀವಿ. ಸತತವಾಗಿ 3 ಸಲ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ.
ಈ ಸಲ ಆಯ್ಕೆ ಆದರೆ ಖಂಡಿತವಾಗ್ಲೂ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಒಂದು ಸ್ಥಾನ ಪಡಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಮತ್ತು ಆಕಾಂಕ್ಷೆನೂ ಇದೆ. ಥ್ಯಾಂಕ್ ಯು ಸೊ ಮಚ್.